ರಸ್ತೆ ದಾಟುವಾಗ ಕಾರು ಡಿಕ್ಕಿ ಹೊಡೆದ ಪರಿಣಾಮ ವ್ಯಕ್ತಿಯೋರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ದಾವಣಗೆರೆ ಹೊರವಲಯದ ಕಲಪನಹಳ್ಳಿ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಕಲಪನಹಳ್ಳಿ ಗ್ರಾಮದ ಶೇಷಣ್ಣ ಮೃತ ರೈತ. ಹೊಲದಲ್ಲಿ ಕೆಲಸ ಮುಗಿಸಿಕೊಂಡು ಮನೆಗೆ ವಾಪಸ್ಸಾಗುತ್ತಿದ್ದಾಗ ಕಾರು ಡಿಕ್ಕಿ ಹೊಡೆದು ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇದರಿಂದ ಆಕ್ರೋಶಗೊಂಡಂತಹ ಗ್ರಾಮಸ್ಥರು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪದೇ ಪದೇ ಅಪಘಾತಗಳು ನಡೆಯುತ್ತಲೇ ಇದ್ದು ಸ್ಕೈವಾಕ್ ಅಥವಾ ಅಂಡರ್ ಬ್ರಿಡ್ಜ್ ನಿರ್ಮಾಣ ಮಾಡುವಂತೆ ಗ್ರಾಮಸ್ಥರು ಸಾಕಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬರುವಂತೆ ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಿದರು. ಇದರಿಂದ ಕೆಲ ಕಾಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನಗಳು ಸಾಲುಗಟ್ಟಿ ನಿಂತಿದ್ದವು. ಕೊನೆಗೆ ಸ್ಥಳಕ್ಕೆ ಆಗಮಿಸಿದಂತಹ ಗ್ರಾಮಾಂತರ ಠಾಣೆ ಪೊಲೀಸರು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ದರಿಂದ ಪೊಲೀಸರು ಕೆಲವರನ್ನು ವಶಕ್ಕೆ ಪಡೆದರು. ಇನ್ನಾದರೂ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮಸ್ಥರು ಓಡಾಡಲು ಅಂಡರ್ ಬ್ರಿಡ್ಜ್ ಅಥವಾ ಸ್ಕೈವಾಕ್ ನಿರ್ಮಾಣ ಮಾಡಿಕೊಡುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಸರ್, ನಮ್ಮ ಕಲಪನಹಳ್ಳಿ ಗ್ರಾಮದಲ್ಲಿ ತುಂಬ ವರ್ಷದ ನಂತರ ಬರೀ ಆಕ್ಸಿಡೆಂಟ್ಗಳು ಆಗ್ತಿದ್ದಾವೆ. ಬ್ರಿಡ್ಜಿಗೂ ಅರ್ಜಿ ಕೊಟ್ಟಿದ್ವಿ. ಮತ್ತು ಯಾರು ನಮ್ಮ DC ಸಾಹೇಬರು ಬಂದು ನಮಗೆ ಆಶ್ವಾಸನೆ ಕೊಟ್ಟರು. ಸ್ಕೂಲಲ್ಲಿ ಅವ್ರ ಕೈ ಏನು ಮಾಡೋಕ್ಕಾಗಲಿಲ್ಲ. ಇಲ್ಲಿರೋ ಬ್ರಿಡ್ಜನ್ನು ತೊಗೊಂಡೋಗಿ ಎಲ್ಲ ಹಾಕಿದ್ರು, ರೆಸಾರ್ಟಿಗೆ ಅನುಕೂಲ ಆಗಲಿ ಅಂತೇಳಿ. ಬಟ್ ಇಲ್ಲಿ 1000 ಜನ ಸಾಯ್ತಿದ್ದಾರೆ. ಒಂದು 20ರಿಂದ 25 ಜನ ಸತ್ತಿದ್ದಾರೆ ರೋಡಿಗೆ. ಇದಕ್ಕೆ ಪರಿಹಾರ ಏನೂ ಇಲ್ಲ. ಅದಕ್ಕೋಸ್ಕರ ಇವತ್ತು ರೋಡ್ ಸ್ಟ್ರೈಕ್ ಮಾಡಿದ್ವಿ. ಯಾರೂ ಬರಲಿಲ್ಲ. ಸರ್, ಆಕ್ಸಿಡೆಂಟ್ ಆಗಿದೆ ಸರ್. ಬೆಳಗ್ಗೆ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ. ನಮ್ಮೂರೊಬ್ಬರು ಸತ್ತಿದ್ದಾರೆ. ಅದಕ್ಕೋಸ್ಕರ ನಮ್ಮ ಒಂದು ಪ್ರತಿಭಟನೆ ಮಾಡಿದ್ವಿ. ಇವಾಗಲೇ ಇಲ್ಲಿ ಆಕ್ಸಿಡೆಂಟ್ ಆಗ್ತಾ ಇರ್ತಾವೆ. ಎಲ್ಲ ಒಂದು ವರ್ಷ 2 ವರ್ಷ ಕೆಳಗೆ ಬ್ರಿಡ್ಜ್ ಆಗಿತ್ತು. ಇಲ್ಲಿ ಊರ ಹತ್ರ ಆದರೆ ಅನುಕೂಲ ಆಗುತ್ತೆ. ಇಲ್ಲಿ ಭಾಳ ಜನಕ್ಕೆ ರೋಡ್ ತಡೆಯೋಕ್ಕಾರ ಆಕ್ಸಿಡೆಂಟ್ಗಳೆಲ್ಲ ಮೊನ್ನೆ ಒಂದು ಕಾಲು ಮುರ್ಕೊಂಡು ಒಂದು ಎರಡು ಸ್ಪಾಟ್ ಆಗಿದ್ದಾವೆ. ಇವತ್ತೊಂದು ಆಯ್ತು. ಇಲ್ಲಿ ಏನಪ್ಪ ಅಂದರೆ ಈಗ ನಮಗೆ ಇಲ್ಲಿ ಊರ ಹತ್ರ ಬ್ರಿಡ್ಜ್ ಆದರೆ ಅನುಕೂಲ ಆಗುತ್ತೆ. ಮಾಡಿ ಒಂದು ಭಾಳ ದೂರ ಬ್ರಿಡ್ಜ್ ಆಗಿದೆ, ಉಪಯೋಗ ಇಲ್ಲ. ಅದು ಊರ ಹತ್ರ ಆದರೆ ಅನುಕೂಲ ಆಗುತ್ತೆ ಅಂತ ಅಷ್ಟು. ಆಕ್ಸಿಡೆಂಟ್ ಏನಾಗಲ್ಲ. ಇವತ್ತು ಕಾರ್ಯರು ಬಂದು ಹೊಡ್ಕೊಂಡು ಹೋಗ್ಯಾರ, ಸ್ಪಾಟ್ ಆಗೈತೆ. ಹಾಂ, ಬೆಳಗ್ಗೆ ವಯಸ್ಸು ಇಲ್ಲ 58-60 ಆಗೈತೆ. ಹಾಂ, ಫಸ್ಟ್ ರೋಡ್ ಕ್ರಾಸ್ ಮಾಡ್ಬೇಕಾರೆ ಪತ್ರಿಕೆ ಬರ್ತಾಯಿದ್ದಾರೆ. ಈ ಕಡೆ ಕಾರ್ಯ ನೋಡಿದಾರೆ ಇವರು. ಈ ಕಡೆ ಹೊಲಕ್ಕೆ ಹೋಗಿದ್ದಾರೆ. ಹೊಲದಿದ್ದ ಹೋಗಿ ಆ ಕಡೆ ಹೊಲದ ಕಡೆಯಿಂದ ಹೊಲ ನೋಡ್ಕೊಂಡು ಬರ್ಬೇಕಾರೆ ಮೇಲೆ ಹತ್ತು ಡಿವೆಂಡ್ರ್ ಹತ್ಬೇಕಾರೆ ಕಾರ್ ಹೊಡ್ಕೊಂಡು ಹೋಗ್ಯಾರ. ಹೊಡ್ಕೊಂಡು ಕಾರ್. ಈಗ ಒಂದು 20 ವರ್ಷ ಬ್ರಿಡ್ಜಿಂದೇ ಸಮಸ್ಯೆ. ಇಲ್ಲಿ ಮೇನ್ ಬ್ರಿಡ್ಜೇ ಸಮಸ್ಯೆ. ಬ್ರಿಡ್ಜ್ ಮಾಡಿದ್ರೆ ಅನುಕೂಲ ಆಗತ್ತೆ. ಸಾರ್ವಜನಿಕರು ಭಾರಿ ತೊಂದರೆ. ನಾವು ಹಿಂದಿದ್ದ ಅಧಿಕಾರಿಗಳಿಗೆಲ್ಲ ನೋಟಿಸ್ ಕೊಟ್ಟು ಎಲ್ಲ ಕರೆಸಿ ಎಲ್ಲ ಬರೀ ಸುಮ್ಮನೆ ಆಶ್ವಾಸನೆ ಕೊಟ್ಟೋಕ್ಕಾರ ಮಾಡೋದಿಲ್ಲ. ಒಬ್ಬರು ಕೆಲಸ ಮಾಡೋದು. ಹಂಗಾಗಿ ರೋಡ್ ಡೆತ್ ಆತಲ್ಲ ಸರ್, ಹಂಗಾಗಿ ಸ್ವಲ್ಪ ರೋಡ್ ನಿಲ್ಲಿಸಿದ್ರು. ಎಲ್ಲ ಸಾರ್ವಜನಿಕರೆಲ್ಲ ಸೇರಿ ನಿಲ್ಲಿಸಿದ್ದಕ್ಕೆ ಒಂದು 3-4 ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ನವ್ರು. ನಾನು